ಮಾಡಬೇಡ್ರಿ. ಈಗ ಮೋದಿಯವ್ರು ಭೂಮಿ ಮೇಲೆ ಇಲ್ಲ ರೀ, ಆಕಾಶದಲ್ಲಿದ್ದಾರೆ. ಅದರಿಂದ ಆಕಾಶದಲ್ಲಿರುವಾಗ ಈ ಗಾಳಿ ಮಾತು ಏನು ಬೇಕಾದ್ ಮಾತಾಡ್ಬೋದಲ್ಲ, ಅದೊಂದು ಮಾತಾಡಿದ್ದಾರೆ. ಅವ್ರು ಭೂಮಿ ಮೇಲೆ ಇದ್ದು ಮಾತಾಡಿದ್ರೆ ಏನಾದ್ರು ಅರ್ಥವಾಗ್ತದೆ. ಭೂಮಿ ಮೇಲೆ ಇಲ್ಲಲ್ಲ. ಈಗ ಸಿಎಂ ಕುರ್ಚಿ ಕರ್ನಾಟಕದಲ್ಲಿ ಅಲಗಾಡ್ತಿದೆ ಅಂತ ಹೇಳಿದ್ದಾರೆ. ಅವ್ರದ್ದು ಕುರ್ಚಿ ಅಲಗಾಡ್ತೈತೋ ಇನ್ನೊಬ್ರದ್ದು ಅಲಗಾಡ್ತೈತೋ ಯಾವುದನ್ನು ಅವ್ರಿಗೆ ನಮ್ಮ ಪಕ್ಷದ ವಿಚಾರ ಅವ್ರು ಯಾಕೆ ಹೇಳಬೇಕು? ಅವ್ರಿಗೂ ಇದಕ್ಕೆ ಏನು ಸಂಬಂಧ? ಅವರು ಸರ್ಕಾರದ ಆಡಳಿತ ಯಂತ್ರ ದುರುಪಯೋಗ ಮಾಡಿಕೊಂಡು ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿರ್ತಕ್ಕಂಥದ್ದು. ಆಯ್ತಲ್ಲ, ಇಲ್ಲಿ ಜನಾದೇಶ ಇದೆ, ಜನಾದೇಶಕ್ಕೆಲ್ಲ ತಲೆ ಬಾಗ್ತೀವಿ. ಮುಂದೆನೂ ಕೂಡ ಇದೇ ರೀತಿ ಇಂದಿರಾ ಗಾಂಧಿ ಅಂತವರೇನೆ ಸೋತೋಗ್ತಾರೆ ಸ್ವಯಂವಾಗಿ. ಅವ್ರ ಹೆಸರು ಮೇಲೇ 200 ಜನ ಎಂಪಿಗಳು ಗೆಲ್ತಾರೆ. ಆಯಮ್ಮನೇ ಸೋತೋಗ್ತಾರೆ. ಅದರಿಂದ ರಾಜಕಾರಣದಲ್ಲಿ ಪಾಪ್ಯುಲಾರಿಟಿ, ಇಂಡಿವಿಜುವಾಲಿಟಿ ಈಗ ಅಫ್ಕೋರ್ಸ್ ಇಂದಿರಾ ಗಾಂಧಿ ನಂತರ ಯಾರು ಒಬ್ಬ ಮಾಸ್ ಲೀಡರ್ ಅಂದರೆ ಮೋದಿನೇ. ನಾವು ಮೋದಿ ಹೊಗಳ್ಬಿಟ್ಟ ಅಂತ ಹೇಳಿ ನೀವೇ ಬರ್ಕೊಂಡ್ರೆ ನಮ್ಮವರೆಲ್ಲ ಕಣ್ಣು ಕೆಂಪು ಮಾಡ್ಕೊಂತಾರೆ. ನಾನೇನು ಹೊಗಳೋದಲ್ಲ, ವಾಸ್ತವಾಂಶ ಹೇಳೋ ಅಂಥದ್ದು. ಅದರಿಂದ ಹೇಳಿದ್ದಾರೆ, ಆಕಾಶದಲ್ಲಿದ್ದಾರೆ. ಅವರು ಭೂಮಿಗೆ ಬಂದ ಮೇಲೆ ಗೊತ್ತಾಗ್ತದೆ ಅವ್ರಿಗೆ ಕಷ್ಟ ಸುಖ ಏನು ಅಂತ. ಬಿಜೆಪಿಯವರು ಇಂದಿರಾ ಗಾಂಧಿ 1962 ಹೇಳಿದ್ರಲ್ಲ, ಬಂಗಾರ ಖರೀದಿ ಮಾಡಬೇಡಿ, ಅದನ್ನ ಪೋಸ್ಟ್ ಮಾಡ್ಕೊಂಡು ಇದು ಮಾಡ್ತಾರೆ. ಇದ್ರ ಬಗ್ಗೆ ಇಂದಿರಾ ಗಾಂಧಿಯವರು ಹೇಳಿದ್ರು ಅಂತ ಇಟ್ಕೊಳ್ಳೋಣ. ಅವತ್ತಿನ ಪರಿಸ್ಥಿತಿನೇ ಬೇರೆ. 62ರಲ್ಲಿ ಹೊಟ್ಟೆಗೆ ಅನ್ನನೇ ಇರಲಿಲ್ಲ. ಅವತ್ತು ಬರಗಾಲ ಬೇರೆ ಇತ್ತು. ಅಂಥ ಕಾಲದಲ್ಲಿ ಜನ ನೆಮ್ಮದಿಯಿಂದ ಇರಲಿ ಅನ್ನೋ ದೃಷ್ಟಿಗೆ ಯಾವುದೋ ಲೆಕ್ಕಾಚಾರ ಹಾಕಿ ಹೇಳಿರ್ತಾರೆ. ಆ ಪರಿಸ್ಥಿತಿ ಇವತ್ತಿಲ್ಲ. ಇವತ್ತು ಪ್ರತಿಯೊಬ್ಬನ ಮನುಷ್ಯನಲ್ಲೂ ಕೂಡ ಇವತ್ತು ಊಟ ತಿಂಡಿಗೆ ಕೊರತೆ ಇರ್ತಕ್ಕಂಥ ಇಲ್ಲ. ಅವತ್ತು ಒಂದು ತನ್ನಕ್ಕೇನೆ ಜನ ಅವತ್ತು ಒದ್ದಾಡ್ತಾ ಇದ್ರು. ಅವಾಗೆಲ್ಲ ಅಷ್ಟು ಕಷ್ಟ ಇರ್ತಾ ಇತ್ತು. ಅಂಥ ಕಾಲದಲ್ಲಿ ಆವತ್ತಿನ ಕಾಲಕ್ಕೆ ಅವರು ಆ ತೀರ್ಮಾನ ಸರಿ ಇರ್ಬೋದು. ಬಟ್ ಇವತ್ತಿನ ಕಾಲಕ್ಕೆ ಅದು ತಾಳಮೇಳ ಆಗಿ ಹೊಂದಾಣಿಕೆ ಆಗೋದಿಲ್ಲ. ಅದು ಹೇಳಿದ್ದಾರೆ ಪ್ರಧಾನಮಂತ್ರಿ, ದೇಶದ ನಾಯಕ ಹೇಳಿದ ಮೇಲೆ ಆಯಿತು, ಜನ ಕೇಳಲಿ ಬಿಡಿ, ಏನು ತಪ್ಪೇನಿದೆ. ಓಕೆ, ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.